ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇರುವಂತದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಿಕಾಸ್ ಯುದ್ಧ ನಡೆಯುತ್ತಾ ಅನ್ನುವಂತ ಪ್ರಶ್ನೆಗಳಿದ್ದಂತ ಸಂದರ್ಭದಲ್ಲಿ ಯುದ್ಧ ಆರಂಭ ಆಗಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊನ್ನೆಯಿಂದಲೂ ಆಗ್ತಾ ಇರುವಂತ ದಾಳಿಯನ್ನ ಗಮನಿಸಿದಾಗ. ಹಾಗೆ ಭಾರತ ಅಂತೂ ತಿರುಗೇಟನ್ನ ಕೊಡ್ತಾ ಇದೆ. ಅಲ್ಲಿನ ಏರ್ ಬೇಸ್ಗಳನ್ನ ಧ್ವಂಸ ಮಾಡುವ ಮುಖಾಂತರ ಪಾಕಿಸ್ತಾನದ ಬೆನ್ನು ಮೂಳೆಯನ್ನೇ ಮುರಿದಿರುವಂತದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ. ಪಾಕಿಸ್ತಾನದಿಂದ ಭಾರತದ ಮೇಲೆ ಅಪ್ರಚೋದಿತ ದಾಳಿಯನ್ನು ಮಾಡಲಾಗ್ತಾ ಇದೆ. ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ವಿದೇಶಾಂಗ ಇಲಾಖೆ. ಬೆಳಗ್ಗೆ 10:30ಕ್ಕೆ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದೆ ವಿದೇಶಾಂಗ ಇಲಾಖೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ ವಿದೇಶಾಂಗ ಇಲಾಖೆಯಿಂದ ತುರ್ತು ಸುದ್ದಿಗೋಷ್ಠಿ. ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಸುದ್ದಿಗೋಷ್ಠಿ. ಆಪರೇಷನ್ ಸಿಂಧೂರ 3.0 ಈಗ 2.0 ನಿನ್ನೆ ಆಯಿತು. ಈಗ 3.0 ಕಂಟಿನ್ಯೂಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ, ಅದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿಯನ್ನ ಕೊಡಲಿದ್ದಾರೆ. ಏನೇನಾಯಿತು, ಏನಾಗಿದೆ, ನಿನ್ನೆ ರಾತ್ರಿ ಎಲ್ಲ ಏನಾಯಿತು, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡಲಿರುವಂಥದ್ದು ವಿದೇಶಾಂಗ ಇಲಾಖೆ. ವಿದೇಶಾಂಗ ಸಚಿವಾಲಯ ಹಾಗೂ ರಕ್ಷಣಾ ಸಚಿವಾಲಯದ ಅಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ನಿನ್ನೆನೂ ಕೂಡ ಮಾಡಿದ್ರು. ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿ ಕ್ಲಾರಿಟಿಯನ್ನ ಕೊಟ್ಟಿದ್ರು. ಏನೇನಾಯ್ತು, ನಾವೇನ್ ಮಾಡಿದ್ವಿ, ನಾವೆಲ್ಲ ಅಟ್ಯಾಕ್ ಮಾಡಿದ್ವಿ, ಅವರೆಲ್ಲ ಅಟ್ಯಾಕ್ ಮಾಡಿದ್ವಿ, ಯಾವ ರೀತಿಯಾಗಿ ಅವರ ಡ್ರೋನ್ಗಳನ್ನ ಕ್ಷಿಪಣಿಗಳನ್ನ ಹೊಡೆದಾಕಲಾಗಿದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡಲಾಗಿತ್ತು. ವ್ಯೋಮಿಕಾ ಸಿಂಗ್ ವಿಂಗ್ ಕಮಾಂಡರ್, ಹಾಗೆ ಕರ್ನಲ್ ಕುರೇಶಿ ಅವರು ಕೂಡ ಇದ್ರು, ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಮಿಸ್ತ್ರಿ ಅವರು ಕೂಡ ಇದ್ರು. ವಿದೇಶಾಂಗ ಇಲಾಖೆ, ರಕ್ಷಣಾ ಇಲಾಖೆ ಇಬ್ರು ಕೂಡ ಮಾಹಿತಿಯನ್ನ ಕೊಟ್ಟರು ಏನೇನಾಯ್ತು ಅನ್ನುವಂಥದ್ರ ಬಗ್ಗೆ. ಪಾಕ್ ಭಾರತದ ನಡುವೆ ಯುದ್ಧದ ಕಾರ್ಮೋಡ ಇದೆ. ಪಾಕ್ ಮತ್ತು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಅನ್ನೋದಕ್ಕಿಂತ ಈ ಸನ್ನಿವೇಶವನ್ನ ನೋಡಿದಂತ ಸಂದರ್ಭದಲ್ಲಿ ಯುದ್ಧನೇ ನಡೀತಾ ಇದೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ತುರ್ತು ಸಭೆಯನ್ನ ಕರೆದಿದ್ದಾರೆ. ನ್ಯಾಷನಲ್ ಕಮಾಂಡೋ ಅಥಾರಿಟಿ ಜೊತೆಗೆ ಸಭೆಯನ್ನ ಕರೆಯಲಾಗಿರುವಂಥದ್ದು. ಯಾವ ಕಾರಣಕ್ಕೆ ನ್ಯಾಷನಲ್ ಕಮಾಂಡೋ ಅಥಾರಿಟಿ ಜೊತೆಗೆ ಸಭೆ ಅಂತ ನೋಡ್ತಾ ಹೋಗೋದಾದ್ರೆ, ಪರಮಾಣು ಬಾಂಬ್ ದಾಳಿ ಬಗ್ಗೆ ನಿರ್ಧರಿಸುವಂತ ಅಥಾರಿಟಿ ಇದು. ಪರಮಾಣು ದಾಳಿ ಮಾಡುವಂತ ವಿಚಾರದ ಬಗ್ಗೆ ಯಾವಾಗಲೂ ಹೇಳ್ಕೊಳ್ತಾ ಇದ್ರಲ್ಲ, ಅದರ ಬಗ್ಗೆ ನಿರ್ಧರಿಸುವಂತ ಅಥಾರಿಟಿ. ಪರಮಾಣು ಬಾಂಬ್ ದಾಳಿಯ ಬೆದರಿಕೆಯನ್ನು ಒಡ್ತಾ ಇದೆ ಪಾಕ್. ಬಿಕಾಸ್ ಫೈನಲ್ ಆಪ್ಷನ್ ಇರುವಂತದ್ದೇ ಅದು. 2 ದಿನಕ್ಕೆ ಸುಸ್ತಾಗೋಗಿದೆ ಪಾಕಿಸ್ತಾನ. 2 ದಿನಕ್ಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಬಿಕಾಸ್ ಭಾರತದ ಅಟ್ಯಾಕ್ ಆ ರೀತಿಯಾಗಿದೆ, ತಿರುಗೇಟ ಆ ರೀತಿಯಾಗಿದೆ. ಕೆಣಕಿದಂತ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿಯುವ ಮುಖಾಂತರ ಭಾರತ ದಿಟ್ಟ ಉತ್ತರ ಕೊಡೋದ್ರ ಜೊತೆಗೆ ಅಟ್ಯಾಕ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಬೇಕು ಪಾಕಿಸ್ತಾನ. ಹೋಗೋದ ಬೇಡವಾ, ಡ್ರೋನ್ ಕಳಿಸೋದ ಬೇಡವಾ ಅಂತ. ಬಿಕಾಸ್ ಕಳೆದ 2 ದಿನಗಳಿಂದ ಅವರ ಅಟ್ಯಾಕ್ ಇತ್ತಲ್ಲ, ತುಂಬಾ ಕೆಣಕಿದೆ ಭಾರತವನ್ನ. ಸೊ ಅದಕ್ಕಿಂತ ಡಬಲ್ ಉತ್ತರವನ್ನ ಕೊಡ್ತಾ ಇದೆ ಭಾರತ. ಅಲ್ಲಿನ ಎಲ್ಲ ಪ್ರಮುಖ ನಗರಗಳನ್ನು ಕೂಡ ಟಾರ್ಗೆಟ್ ಮಾಡಿ ಭಾರತನೂ ಕೂಡ ಉತ್ತರವನ್ನ ಕೊಟ್ಟಿದೆ.